ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ರ್ಯಾಂಕ್ ಬಂದಿದ್ದಕ್ಕೆ ತುಂಬ ಖುಷಿ ಇದೆ. ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಅರ್ಧ ನಮ್ಮ ಎಫರ್ಟ್ ಮುಕ್ಕಾಲು ಎಫರ್ಟ್ ಇದ್ರೂ ಕಾಲಾದರೂ ಕಾಲೇಜಿಂದ ಇರಲೇಬೇಕು. ತುಂಬ ಎಫರ್ಟ್ ಸಿಕ್ಕಿದೆ ನಮಗೆ. ಕಾಮರ್ಸ್ ಅಂದರೆ ಕಾಮರ್ಸು ಸೈನ್ಸ್ ಎಲ್ಲದಕ್ಕೂ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಆದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಕಾಮರ್ಸ್ಗೆ ಫಸ್ಟ್ ಕ್ಲಾಸ್ ಆಗಿದೆ ಕಾಲೇಜು. ಚೆನ್ನಾಗಿ ಹೇಳ್ಕೊಡ್ತಾರೆ. ಫಸ್ಟ್ ಆಫ್ ಆಲ್ ಅಪ್ಪ ಅಮ್ಮಗೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ನನಗೆ ಚೆನ್ನಾಗಿ. ಥ್ಯಾಂಕ್ ಯು. ಮ್ಯಾಥ್ಸ್ ಅಂದ್ಕೊಂಡಿದ್ದೆ, ರ್ಯಾಂಕ್ ಏನು ಇರಲಿಲ್ಲ. ಮ್ಯಾಥ್ಸ್ ಕಡಿಮೆ ಅಂದರೆ ಕನ್ನಡ ಎಕ್ಸ್ಪೆಕ್ಟ್ ಮಾಡಿದ್ದೆ 99 ಆ ಥರ ಬರುತ್ತೆ. ಅದು 1 ಮಾರ್ಕ್ ಹೋಯ್ತು. ಇಂಗ್ಲೀಷ್ ಬಂತು ಅಷ್ಟೇ. ಹಾಂ, ನೆಕ್ಸ್ಟ್ CA ಮಾಡಬೇಕು ಅಂತಲೇ ಈಗ ಕಾಮರ್ಸ್ ಸ್ಟ್ರೀಮ್ ಬಂದಿದ್ದು. CA ಪ್ರಿಪ್ರೇಷನ್ ಅಂದರೆ ಡೈಲಿ ಅವ್ರು ಏನೇನು ಮಾಡ್ತಾರೋ ಅದನ್ನು ರಿವೈಸ್ ಮಾಡಿಕೊಂಡು ಟೆಸ್ಟು ಎಕ್ಸಾಮ್ಸಲ್ಲೂ ಕರೆಕ್ಟಾಗಿ ಪ್ರಿಪೇರ್ ಆದರೆ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಏನು ಅಷ್ಟೊಂದು ಪ್ರೆಷರ್ ಇರೋದಿಲ್ಲ. ಅಷ್ಟೇ. ಡೈಲಿ ಒಂದು 6 ಅವರ್ಸ್. ಬೆಳಗ್ಗೆ ಜಾಸ್ತಿ ಓದ್ತಾ ಇದ್ದೆ. ಬೆಳಗ್ಗೆ ಬೇಗ ಎದ್ದು, ಬೆಳಗ್ಗೆ ರಾತ್ರಿ ಅಷ್ಟಿಲ್ಲ, ಬೆಳಗ್ಗೆ ಬೇಗ ಎದ್ದು ಓದ್ತಾ ಇದ್ದೆ. ಟೀಚರ್ಸ್ ಪ್ರತಿಯೊಬ್ಬರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಟೀಚರ್ಸು ತುಂಬ ಎಫರ್ಟ್ ಹಾಕಿ ಅವ್ರಿಗೆ ಹೇಳ್ಬೇಕಂದ್ರೆ ನಮ್ದು ಎಫರ್ಟ್ ಎಷ್ಟು ಅವ್ರದ್ದು ಅಷ್ಟೇ ಎಫರ್ಟ್ ಇರುತ್ತೆ. ಇಲ್ಲ ನಮ್ಮಪ್ಪ ಜಾಸ್ತಿ ನಾವೇ ಓದ್ತಾ ಇಲ್ಲ ಅಂದರೆ ಅವರು ಹೇಳ್ತಾ ಇರಲಿಲ್ಲ ಓದಿ ಅಂತ. ನಾವು ಓದ್ತಾ ಇದ್ವಿ ಅಷ್ಟೇ, ಅವ್ರು ಹೇಳ್ತಾನೂ ಇರಲಿಲ್ಲ. ಇಲ್ಲ ಏನಿಲ್ಲ. ಕಾಲೇಜಲ್ಲಿ ಮನೆಯಲ್ಲಿ ಅಷ್ಟೇ. ಹಾಂ, ಫಸ್ಟ್ ಸ್ಟ್ಯಾಂಡರ್ಡಿಂದ PUC ವರೆಗೂ ಇದೇ ಇನ್ಸ್ಟಿಟ್ಯೂಷನಲ್ಲಿ ಓದಿದ್ದೀನಿ. ಮಹಿಳಾ ಸಮಾಜ ಇನ್ಸ್ಟಿಟ್ಯೂಷನ್. ಚೆನ್ನಾಗಿದೆ. ಏಕೆಂದರೆ ಹಳ್ಳಿಯಲ್ಲಿ ಇರೋದು ನಾವು. ಹಳ್ಳಿಲಿದ್ರೂ ಮೊದಲಿಗೆ ಇವಾಗ ಹಳ್ಳಿಯಿಂದ ನಡ್ಕೊಂಡು ಬಂದು ನಮ್ಮೂರವರೆಲ್ಲ ಓದ್ತಾಯಿದ್ರು. ಆದ್ರೂ ಇವಾಗ ಇವ್ರು ಕೊಟ್ಟಿರೋ ಸೌಕರ್ಯ, ಇಲ್ಲಿ ಮಹಿಳಾ ಸಮಾಜದಲ್ಲಿ ನಮ್ಮ ಅತ್ತಿಗೆ ಒಬ್ಬರಿದ್ದರು, ಅವರಿಲ್ಲಿ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಇಲ್ಲಿ ಸೇರಿಸಿದ್ದು. 1ನೇ ಕ್ಲಾಸು 2ನೇ ಕ್ಲಾಸು ಎಲ್ಲೂ ಆವಾಗಿಂದ ಇಲ್ಲೇ ಓದ್ತಾ ಇದ್ದಾರೆ. ಅಂದರೆ ಕಷ್ಟಪಡ್ತಾರೆ. ಬೆಳಗ್ಗೆ ಎದ್ಬಿಟ್ಟು ನಾನು ಹೇಳಿದೆ, ನೋಡಮ್ಮ ನಾನು ಪುರೋಹಿತ ಮಾಡೋದು, ನಾವು ಚೆನ್ನಾಗಿ ಓದಬೇಕು ಅಂದರೆ ಬೆಳಗ್ಗೆ ಎದ್ದು ಹೋದರೆ ಬ್ರಹ್ಮ ಮುಹೂರ್ತದಲ್ಲಿ ಚೆನ್ನಾಗಿ ನಮಗೆ ತಲೆಯಲ್ಲಿ ನಿಲ್ಲತ್ತೆ. ನಿನಗೆ ಬೆಳಗ್ಗೆ ಸಾಯಂಕಾಲ 1 ಅವರ್ ಆ ಥರ ಮಾಡಿದ್ರೆ ಆವತ್ತು ಪಾಠ ಕಲ್ತ್ಕೊಂಡ್ಬಿಟ್ರೆ ನಿನಗೆ ಏನಿರಲ್ಲ ಅಂದ್ರೆ ಅಷ್ಟೇ ನಾನು ಹೇಳಿದ್ದು. ನಾನು ಇನ್ನೇನು ಹೇಳೋಕ್ಕೆ ಹೋಗಲಿಲ್ಲ. ಚೆನ್ನಾಗಿ ಕಷ್ಟಪಟ್ಟಿದ್ದಾರೆ. ಸ್ಕೂಲಲ್ಲಿ ಕಾಲೇಜಲ್ಲಿ ಚೆನ್ನಾಗಿ ಹೇಳ್ಕೊಳ್ತಾ ಇದ್ದಾರೆ. ನನಗೆ ಕಾಮರ್ಸ್ಗೆ ಒಳ್ಳೆ ಅವಕಾಶ ಕೊಡ್ತಾಯಿದ್ದಾರೆ, ಒಳ್ಳೆ ಇದು ಮಾಡ್ತಾಯಿದ್ದಾರೆ. ಆಡಮ್ಮ ಅಂತ ಹೇಳಿದ್ವಿ. ಆದ್ದರಿಂದ ಇಲ್ಲಿ ಮಹಿಳಾ ಸಮಾಜ ಕಾಲೇಜ್ಗೂ ಪ್ಲಸ್ಸು ಸ್ಕೂಲ್ಗೂ ಯಾಕಂದರೆ ಧನ್ಯವಾದಗಳು ಹೇಳ್ತೀನಿ. ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ. ಅದರಿಂದ ಮನೆಯಲ್ಲಿ ಅಷ್ಟೇ ನನಗನ್ನ ನಮ್ಮ ಹೆಂಡತಿಯವರು ಅವ್ರ ಪಾಪ ತಮಿಳ್ನಾಡು ಅವ್ರಿಗೆ ಏನು ಕನ್ನಡ ಬಗ್ಗೆ ಏನು ಗೊತ್ತಿಲ್ಲ. ಆದ್ರೂ ಬೆಳಗ್ಗೆ ಎಷ್ಟು ಬೇಗ ಏನು ಬೇಕೋ ಅದೆಲ್ಲ ಸಹಕಾರ ಕೊಟ್ಟು ಬಸ್ ಸ್ಟ್ಯಾಂಡ್ ಕರ್ಕೊಂಡು ಹೋಗೋದು, ಸ್ಕೂಲ್ಗೆ ಏನು ಬಂದರೆ ಅವರೇ ನೋಡೋದು. ನಾನು ಪುರೋಹಿತರು ಮಾಡೋದು ನಾವೆಲ್ಲ ಹೊರಟೋಗ್ತಾಯಿದ್ವಿ, ಎಲ್ಲ ಅವರೇ ಮಾಡಿರೋದು. ಅದಕ್ಕೋಸ್ಕರ ಮಕ್ಕಳು ಈ ಥರ ಓದು ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ಕೊಟ್ಟರೆ ನಮ್ಮ ಸಮಾಜದಲ್ಲಿ, ಕರ್ನಾಟಕದಲ್ಲೇ ಅಂತಲ್ಲ ಭಾರತದಲ್ಲೆಲ್ಲ ಒಳ್ಳೆ ಹೆಸರು ಬರುತ್ತೆ ಅಂತ ನಮ್ಮ ಅಭಿಪ್ರಾಯ. ಸರ್ ರ್ಯಾಂಕ್ ಬರುತ್ತೆ ಅಂದರೆ ಯಾಕೆಂದರೆ ಇವಳು ಓದ್ತಾ ಇದ್ಲು SLCಯಲ್ಲಿ ಪಾಪ ಆ ಥರ ಬಂದ್ಲು. ರ್ಯಾಂಕ್ ಬರೋದೇನು ಇದು ಮಾಡಲಿಲ್ಲ. ಏನಮ್ಮ ಅಂದರೆ ಅಪ್ಪ ಬರ್ಬೋದು, ಇಲ್ಲ ನನಗೆ ಗೊತ್ತಿಲ್ಲ, ಒಟ್ಟು ಎಲ್ಲ 100 ಮಾಡಿದ್ದೀನಪ್ಪ ಅಂತ ಹೇಳ್ತೀನಿ. ನಾನು ಎಕ್ಸಾಮ್ ಬಿಟ್ಟು ಹೋಗ್ತಾ ಇದ್ದೆ, ಬಂದ ತಕ್ಷಣ ಕೇಳ್ತಾ ಇದ್ದೆ. ರ್ಯಾಂಕ್ ಬರೋದು ನನಗೆ ಗೊತ್ತಿಲ್ಲ, ಆದರೆ ನಾನು 100 ತೆಗೆದಿದ್ದೀನಪ್ಪ, ನನಗೆ ಯಾವ ಥರ ಬರುತ್ತೋ ನನಗೆ ಗೊತ್ತಿಲ್ಲ ಅಂತ ಹೇಳೋದು ಅಷ್ಟೇ. ನಮ್ಗೆ ವಿಶ್ವಾಸ, ಮಗಳು ಚೆನ್ನಾಗಿ ಓದ್ತಾಳಂತ ವಿಶ್ವಾಸ. ಅದ್ರ ಮೇಲೆ ದೇವ್ರ ಸೇವೆ ಮಾಡ್ತಾರೆ ಅವರು. ಬೆಳಗ್ಗೆ ಸಾಯಂಕಾಲ ನಾವೇ ತಂದೆ ಅಂತ ಪಕ್ಕದಲ್ಲಿ ದೇವಸ್ಥಾನ ಇದೆ. ಇದು ಗುರುಕುಲ ಅಂತ ಹೇಳಿದೆ. ಇದು ದೇವಸ್ಥಾನ ನಮ್ಮ ನಿನ್ನ ಮಹಿಳಾ ಸಮಾಜ ಕಾಲೇಜು, ಅಲ್ಲೇ ನಿಮಗೆ ಪುನಾದಿ ಕೊಟ್ಟಿರೋದು ಅಂತ ಹೇಳಿದೆ. ಅದರಿಂದ ನನ್ನ ಮಕ್ಕಳಿಬ್ಬರು ಇಲ್ಲೇ ಓದ್ತಾ ಇದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ, ಒಳ್ಳೆ ಹೆಸರಿದೆ. ನಮ್ಮ ಮನೆಯಲ್ಲಿ